ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. $1.2 ಮಿಲಿಯನ್ ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಇದು 30 ಕೋಟಿಗಿಂತ ಹೆಚ್ಚು. ಎಷ್ಟು ಸಂಬಳ ನಿಮ್ಮ ಕೈಗೆ ಸಿಗುತ್ತದೆ? ಅದಕ್ಕೆ ನೀವು ಮಾಡಬೇಕಿರೋದಿಷ್ಟೇ. ಇಲ್ಲಿ ಸಮುದ್ರದ ನಡುವೆ ಕಾಣಿಸ್ತಾ ಇರುವ ಈ ಲೈಟ್ ಹೌಸನ್ನು ವಾಚ್ ಮಾಡಬೇಕು. ಇಲ್ಲಿ ನಿಮಗೆ ಬಾಸ್ ಯಾರೂ ಇಲ್ಲ, ನೀವು ಏಕಾಂಗಿಯಾಗಿ ಇದನ್ನ ಕಾಯಬೇಕು. ನಿಮಗೆ ಗೈಡ್ ಮಾಡಲು ಇಲ್ಲಿ ಯಾರೂ ಇರಲ್ಲ, ನೀವೊಬ್ಬರೇ ನಿಮಗಿಷ್ಟ ಬಂದ ಹಾಗೆ ಇಲ್ಲಿರಬಹುದು. ಇಲ್ಲಿ ನೀವು ಏನ್ ಬೇಕಾದರೂ ಮಾಡಿಕೊಂಡಿರಲು ಅವಕಾಶ ಇದೆ. ನೀವಿಲ್ಲಿ ಆರಾಮವಾಗಿ ಮಲಗಬಹುದು, ಪುಸ್ತಕ ಓದಬಹುದು, ಸಾಧ್ಯವಾದರೆ ಕೆಳಗಿನ ನೀರಲ್ಲಿ ಫಿಶಿಂಗ್ ಸಹ ಮಾಡಬಹುದು. ನಿಮ್ಮ ಕೆಲಸ ಈ ಲೈಟ್ ಹೌಸ್ನಲ್ಲಿ ಆ ಬೆಳಕು ಸರಿಯಾಗಿ ಕೆಲಸ ಮಾಡ್ತಿದೆಯೇ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋದು ಮಾತ್ರ. ಇಷ್ಟೇ ಕೆಲಸಕ್ಕೆ ನಿಮಗೆ ಸಿಗುವ ಸಂಬಳ 30 ಕೋಟಿ ರೂಪಾಯಿ. ಹೌದಾ? ಈ ಕೆಲಸಕ್ಕೆ ಇಷ್ಟೊಂದು ಹಣವ? ಹಾಗಾದ್ರೆ ಇದನ್ನ ಆರಾಮವಾಗಿ ಮಾಡಬಹುದೆಂದು ನೀವು ಅಂದುಕೊಳ್ಳಬಹುದು. ಆದರೆ ಈ ಗುಡ್ ನ್ಯೂಸ್ ಇಲ್ಲಿಗೆ ಕೊನೆಯಾಗುತ್ತದೆ. ಈ ಬಗ್ಗೆ ಇರುವ ಬ್ಯಾಡ್ ನ್ಯೂಸ್ ಏನಂದ್ರೆ, ಈ ಜುಮಾನ್ ಲೈಟ್ ಹೌಸ್ ಅನ್ನ ಕಾವಲು ಕಾಯೋದೇ ಅತ್ಯಂತ ಸವಾಲಿನ ಸಂಗತಿ. ಇದು ಸಮುದ್ರದ ನಡು ಮಧ್ಯೆ ಇರುವ ಲೈಟ್ ಹೌಸ್. ಅನೇಕ ವೇಳೆ ಸುತ್ತಲಿನ ಅಲೆಗಳು ಈ ಲೈಟ್ ಹೌಸ್ನ ಎತ್ತರಕ್ಕೆ ಚಿಮ್ಮುತ್ತವೆ. ನೀವೇನಾದರೂ ಈ ಕೆಲಸಕ್ಕೆ ನಿಮ್ಮ CV ಕಳಿಸುವ ಮುನ್ನ ಇಲ್ಲಿ ನಿಮ್ಮೊಂದಿಗೆ ಕಾಲ ಕಳೆಯಲು, ಮಾತನಾಡಲು ಯಾರೂ ಇರೋದಿಲ್ಲ ಎಂಬುದನ್ನ ನೆನಪಿಡಿ. ಮುಖ್ಯವಾಗಿ ಇಲ್ಲಿ ಏಳುವ ತೂಫಾನ್ಗಳು ಅತ್ಯಂತ ರುದ್ರ ಭಯಾನಕವಾಗಿರುತ್ತವೆ. ಅವುಗಳಿಂದ ಇಲ್ಲಿರುವವರೆಗೂ ಕೂಡ ಸಾವು ಸಹ ಬರಬಹುದು. ಈ ಫೋಟೋ ನೋಡಿ, ಇದರ ಕಾರ್ಯಾಚರಣೆಯ ಸಮಯದಲ್ಲಿ ತೆಗೆದ ಫೋಟೋ ಇದು. ಈ ಲೈಟ್ ಹೌಸ್ ಅನ್ನೇ ಮುಚ್ಚುವ ರೇಂಜಿಗೆ ಇಲ್ಲಿ ಅಲೆಗಳು ಅಪ್ಪಳಿಸುತ್ತವೆ. ಹೀಗಾದಾಗ ಒಳಗಿರುವವರ ಜೀವಕ್ಕೂ ಸಹ ಇದು ಅಪಾಯಕಾರಿ. ಇದರ ಜೊತೆಗೆ ಚಂಡಮಾರುತ ಹಾಗೂ ಮಳೆಯೂ ಸೇರಿದ್ರೆ ಈ ಸನ್ನಿವೇಶ ಇನ್ನಷ್ಟು ಭೀಕರವಾಗಿರುತ್ತೆ. ಇಷ್ಟಕ್ಕೂ ಇದರ ಕಾವಲುಗಾರಿಕೆಯ ಬಗ್ಗೆ ತಿಳಿಯುವ ಮುನ್ನ ಇದ್ಯಾಕೆ ಇಷ್ಟು ಮುಖ್ಯ, ಇದ್ಯಾಕೆ ಇಲ್ಲಿ ಕಟ್ಟಿದ್ದಾರೆ, ಇದರ ಅಗತ್ಯವೇನು, ಇದನ್ನ ಯಾರು ಯಾಕೆ ಕಾವಲು ಕಾಯಬೇಕು, ಇದರ ಬೆಳಕು ಸದಾ ಉರಿಯುತ್ತಲೇ ಇರಬೇಕೆಂಬ ನಿಯಮವೇನು ಹಾಗೂ ಇದರ ಉಪಯೋಗವೇನೆಂಬುದರ ಬಗ್ಗೆ ಮೊದಲು ತಿಳಿಯೋದಿಲ್ಲಿ ಅವಶ್ಯ. ಈ ಲೈಟ್ ಹೌಸ್ಗಳು ನಿನ್ನೆ ಮೊನ್ನೆ ಪರಿಚಯವಾದವುಗಳಲ್ಲ. ಇವು ಅನಾದಿ ಕಾಲದಿಂದಲೂ ಸಹ ಇರುವಂಥವು. ಆಗೆಲ್ಲ ನಾವಿಕರಿಗೆ ಪ್ರಯಾಣ ಮಾಡಲು ಈಗಿನಂತೆ ರಸ್ತೆ ಅಥವಾ ವಿಮಾನ ಮಾರ್ಗಗಳಿರಲಿಲ್ಲ. ಜಲಮಾರ್ಗವೇ ಅವರಿಗಿದ್ದ ಅತ್ಯಂತ ಪ್ರಸಕ್ತವಾದ ಮಾರ್ಗವಾಗಿತ್ತು. ಹಡಗುಗಳಲ್ಲಿ ಅವರು ಪ್ರಯಾಣಿಸಬೇಕಾಗಿ ಬಂದಾಗ ತಿಂಗಳಾನುಗಟ್ಲೆ ಅವರು ವಿಸ್ತಾರವಾದ ಸಮುದ್ರದ ಜಲರಾಶಿಯ ನಡುವೆ ದೇಶಗಳ ಗಡಿಗಳನ್ನ ಹಾದು ಹೋಗಬೇಕಿತ್ತು. ಕ್ಯಾಪ್ಟನ್ ಮಾರ್ಷಿಯಸ್ ಎಂಬಾತ ಆಗ ಇದ್ದಂತಹ ಪ್ರಮುಖ ನಾವಿಕ. ಈತ ತನ್ನ ಭೀಕರ ಹಾಗೂ ಅತ್ಯಂತ ಅಪಾಯಕಾರಿ ಜಲಪ್ರಯಾಣಗಳಿಗೆ ಹೆಸರಾದ ನಾವಿಕನಾಗಿದ್ದ. ಈತ ಒಮ್ಮೆ ಪೆಸಿಫಿಕ್ ಮಹಾಸಾಗರದಲ್ಲಿ ಪ್ರಯಾಣಿಸುವಾಗ ಅದರ ಅಲೆಗಳು ಭೀಕರ ಗಾತ್ರದಲ್ಲಿದ್ದವು. ಅವುಗಳ ಮೊರತಕ್ಕೆ ಹಡಗೆ ಏರುಪೇರಾಗಿತ್ತು. ಆಗೆಲ್ಲ ಹಡಗುಗಳನ್ನ ಮರದ ಹಲಗೆಗಳಲ್ಲಿ ರಚಿಸ್ತಾ ಇದ್ರು. ಈಗ ಸ್ಟೀಲ್ ಹಾಗೂ ಇತರೆ ಲೋಹಗಳಿಂದ ಆಧುನಿಕ ಹಡಗುಗಳನ್ನ ನಿರ್ಮಿಸಲಾಗುತ್ತದೆ. ಪೆಸಿಫಿಕ್ ಸಾಗರವು ಅಂದಿನಿಂದ ಇಂದಿನವರೆಗೂ ಸಹ ಪ್ರಯಾಣ ಮಾಡಲು ನಾವಿಕರಿಗೆ ಸವಾಲಿನ ಸಾಗರವೇ ಸರಿ. ಮಾರ್ಷಿಯಸ್ ಇಲ್ಲಿ ಹಡಗಿನಲ್ಲಿ ಪ್ರಯಾಣಿಸುವಾಗ ಆ ನೀರಿನ ನಡುವೆ ಕಲ್ಲುಗಳು, ನೀರ್ಗಲ್ಲುಗಳು, ಹೀಗೆ ವಿವಿಧ ವಸ್ತುಗಳು ಅಡ್ಡ ಬರ್ತಾ ಇದ್ದವು. ಆ ಕಗ್ಗತ್ತಲಿನಲ್ಲಿ ಇವುಗಳನ್ನು ಬಹು ಎಚ್ಚರಿಕೆಯಿಂದ ಗಮನಿಸಿ ಅವಾಯ್ಡ್ ಮಾಡ್ತಾ ಸಾಗಬೇಕಾಗಿತ್ತು. ಈ ಘರ್ಷಣೆಯಲ್ಲಿ ಸ್ವಲ್ಪವೇ ಎಚ್ಚರ ತಪ್ಪಿದರೂ ಹಡಗಿಗೆ ಯಾವುದಾದರೂ ನೀರ್ಗಲ್ಲು ಡಿಕ್ಕಿ ಹೊಡೆದು ಆ ಹಡಗೆ ಮಗುಚಿ ಅದರಲ್ಲಿದ್ದ ಎಲ್ಲರೂ ನೀರು ಪಾಲಾಗುವ ಅಪಾಯವಿತ್ತು. ಈ ರೀತಿಯ ದುರಂತಗಳು ಚರಿತ್ರೆಯುದ್ದಕ್ಕೂ ಅನೇಕ ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ನಡೆದು ಹೋಗಿವೆ. ಪೆಸಿಫಿಕ್ ಸಾಗರವು ಭೂಮಿಯ ಮೇಲಿನ ಎಲ್ಲ ಭೂಪ್ರದೇಶಗಳಿಗಿಂತಲೂ ದೊಡ್ಡದು. ಭೂಮಿಯ ಮೇಲಿನ ಎಲ್ಲ 7 ಖಂಡಗಳನ್ನು, ಎಲ್ಲ ದೇಶಗಳನ್ನು, ಎಲ್ಲ ದ್ವೀಪ ಸಮುಚ್ಚಯಗಳನ್ನು ಸೇರಿಸಿ ಇದರೊಳಗೆ ಇಟ್ಟರೆ ಆಗಲೂ ಸಹ ಪೆಸಿಫಿಕ್ ಸಾಗರವೇ ದೊಡ್ಡದು. ಅಷ್ಟೇ ಯಾಕೆ 5 ಚಂದ್ರರನ್ನ ಇದರಲ್ಲಿ ಒಟ್ಟಿಗೆ ಮುಳುಗಿಸಿದ್ರೂ ಸಹ ಪೆಸಿಫಿಕ್ ಸಾಗರವೇ ದೊಡ್ಡದಾಗಿ ಕಾಣುತ್ತದೆ. ಇದೊಂದೇ ವಿವರಣೆ ಸಾಕು ನಿಮಗೆ
ಪೆಸಿಫಿಕ್ ಎಂತಹ ಭೀಮಗಾತ್ರದ ಅಸಾಧ್ಯವಾದ ಮಹಾಸಾಗರ ಎಂದು ಊಹಿಸಲು ಈ ಸಾಗರದ ಮೇಲೆ ಪ್ರಯಾಣಿಸುವಾಗ ಎಷ್ಟೋ ಸಲ ನಾವಿಕರಿಗೆ ಮುಂದಿನ ಭೂಪ್ರದೇಶ ಎಷ್ಟು ದೂರ ಇದೆ ಎಂದು ಗೊತ್ತೇ ಆಗ್ತಿರ್ಲಿಲ್ಲ. ಈ ಸಾಗರವು ಕೆಲವು ಕಡೆ 10 ಕಿಲೋಮೀಟರ್ಗಿಂತಲೂ ಹೆಚ್ಚು ಆಳವಿದೆ. ಆಗಿನವರು ದಿಕ್ಸೂಚಿಯ ಆಧಾರದ ಮೇಲೆ ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಈಗಿನಂತೆ ಆಗ GPS ತರಹದ ಆಧುನಿಕ ವ್ಯವಸ್ಥೆ ಇರಲಿಲ್ಲ. GPS ಆವಿಷ್ಕಾರವಾದದ್ದು 1973ರಲ್ಲಿ. ಇದು ಎಲ್ಲರಿಗೂ ಸಿಗುವಂತಾಗಿದ್ದು 1978ರ ನಂತರ. ಈ GPS ಅನುಸರಿಸಿಯೂ ಸಹ ಈಗಲೂ ನಾವು ಕೆಲವು ಸಲ ದಾರಿ ಗೊತ್ತಾಗದೆ ಯಾಮಾರ್ತೇವೆ. ಹೀಗಿರುವಾಗ ಅಂತಹ ಮಹಾಸಾಗರದಲ್ಲಿ ಪಯಣಿಸುವಾಗ ನಾವಿಕರು ಹೇಗೆ ದಾರಿ ಕಂಡುಕೊಳ್ತಿದ್ದರು? ಅವರು ಹಗಲಿನ ಸಮಯ ಸೂರ್ಯ ಚಲಿಸುವ ದಿಕ್ಕು ಮತ್ತು ರಾತ್ರಿಯ ಸಮಯದಲ್ಲಿ ನಕ್ಷತ್ರಗಳ ಸ್ಥಾನ ಲೆಕ್ಕ ಹಾಕಿ ದಾರಿ ಅನುಸರಿಸ್ತಾ ಇದ್ರು. ಇನ್ನುಳಿದಂತೆ ದಿಕ್ಸೂಚಿ ತರಹದ ಕೆಲ ಮ್ಯಾನ್ ಮೇಡ್ ಉಪಕರಣಗಳು ಸಹ ಆಗ ಅವರಿಗೆ ಈ ನಿಟ್ಟಿನಲ್ಲಿ ಸಹಾಯ ಮಾಡ್ತಾ ಇದ್ದವು. ಈ ಬೇಸಿಕ್ ನೇವಿಗೇಷನ್ ನಿಯಮಗಳಿಂದಲೂ ಸಹ ಒಮ್ಮೊಮ್ಮೆ ಸಮಸ್ಯೆ ಉಂಟಾಗಿ ದಿಕ್ಕು ತಪ್ಪುವ ಸಂಭವ ಇರ್ತಾ ಇತ್ತು. ಒಮ್ಮೆ ಕ್ಯಾಪ್ಟನ್ ಎಲೆಸ್ ಎಂಬ ನಾವಿಕನಿಗೆ ಇಂಥದ್ದೇ ಸಮಸ್ಯೆಯೊಂದು ಎದುರಾಗಿತ್ತು. ಅವನು ತನ್ನವರ ಜೊತೆ ಹಡಗಿನಲ್ಲಿ ಪೆಸಿಫಿಕ್ ಸಾಗರ ದಾಟುವಾಗ ರಾತ್ರಿಯ ಮಬ್ಬಿನಲ್ಲಿ ಅವನು ಗುರುತು ಮಾಡಿಕೊಂಡಿದ್ದ ದಾರಿ ಮರೆಯಾಗಿ ಹೋಯಿತು. ಅದು ಅಲ್ಲದೆ ಅವತ್ತು ಪ್ರಚಂಡ ಚಂಡಮಾರುತ ಎದ್ದು ಅದರ ಹೊಡೆತಕ್ಕೆ ಸಿಲುಕಿದ ಹಡಗು ತೊಯ್ದಾಡತೊಡಗಿತ್ತು. ದಾರಿ ಎಲ್ಲಿದೆ, ತಾವೆತ್ತ ಸಾಗಬೇಕೆಂದೇ ಅವರಿಗೆ ತಿಳಿಯದೆ ಆ ಗಾಢಾಂಧಕಾರದಲ್ಲಿ ಅವರು ದಾರಿ ತಪ್ಪಿ ಹೋದರು. ಹಡಗಿನಲ್ಲಿದ್ದ ನೀರು, ಆಹಾರ ಮುಗ್ದು ಹೋಗಿ ಅವರು ಹಸಿವಿನಿಂದ ಪರದಾಡುವ ಸ್ಥಿತಿ ಎದುರಾಯಿತು. ಸುತ್ತಲೂ ಅಳತೆಗೂ ಸಿಗದಷ್ಟು ಜಲರಾಶಿ ಇದ್ದರೂ ಸಾಗರದ ನೀರನ್ನ ಅವರು ಕುಡಿಯುವ ಹಾಗಿರಲಿಲ್ಲ. ಕಾರಣ ಅದು ಕಡು ಉಪ್ಪಾಗಿರುತ್ತದೆ. ಈ ನೀರು ದೇಹ ಸೇರಿದ್ರೆ ಅದರಿಂದ ತೊಂದರೆಯೇ ಹೆಚ್ಚು. ಅನೇಕರು ಹಸಿವು, ನೀರಡಿಕೆಗಳಿಂದ ಹಡಗಿನಲ್ಲೇ ಸಾವನ್ನಪ್ಪಿದ್ರು. ಕೊನೆಗೂ ಅದು ತೇಲುತ್ತಾ ಹೇಗೋ ದಡ ಸೇರಿತು. ಆ ಹೊತ್ತಿಗೆ ಅದರ ನಾವಿಕ ಸೇರಿ ಕೆಲವು ಜನ ಬದುಕುಳಿದಿದ್ರು. ಈಗ ಈ ಬಗೆಯ ಸಮಸ್ಯೆಗಳಿಂದ ಪಾರಾಗಲು ಲೈಟ್ ಹೌಸ್ಗಳ ಆವಿಷ್ಕಾರ ಹೇಗಾಯ್ತೆಂಬ ಬಗ್ಗೆ ಸ್ವಲ್ಪ ತಿಳಿಯೋಣ. ಬಹಳ ಹಿಂದೆ ಈಜಿಪ್ಟ್ನ ಮೆಡಿಟರೇನಿಯನ್ ಸಮುದ್ರದ ಬಳಿ ಸಿಟಿ ಆಫ್ ಅಲೆಕ್ಸಾಂಡ್ರಿಯಾ ಎಂಬ ಊರಿತ್ತು. ಇದರ ರಾಜನಾಗಿದ್ದವನು ಫೆಟಮೈನ್ ದ ಸೆಕೆಂಡ್ ಫಿಲಡೆಲ್ಫಿಯಾಸ್ ಎಂಬಾತ. ಈತನಿದ್ದ ಸ್ಥಳ ಅಥವಾ ದ್ವೀಪವು ಅಂದಿನ ಮುಖ್ಯ ಟ್ರೇಡ್ ಸೆಂಟರ್ ಆಗಿತ್ತು. ಅಲ್ಲಿಂದ ಅನೇಕ ಸರಕು ಹೊತ್ತ ಹಡಗುಗಳು ದೂರದ ಸ್ಥಳಗಳಿಗೆ ನಿತ್ಯ ಪ್ರಯಾಣ ಮಾಡ್ತಾ ಇದ್ದವು. ಆದರೆ ಇಲ್ಲಿದ್ದ ಒಂದೇ ಒಂದು ಮುಖ್ಯ ಸಮಸ್ಯೆ ಏನಂದ್ರೆ ಅದು ಈ ರಾಜನಿದ್ದ ಲೊಕೇಶನ್. ಇದು ಭೌಗೋಳಿಕವಾಗಿ ಅತ್ಯಂತ ಅನಿಶ್ಚಿತ ಹಾಗೂ ಅಸಹಜ ಸ್ಥಿತಿಯಲ್ಲಿದ್ದ ಸ್ಥಳ. ಈ ಮ್ಯಾಪ್ ನೋಡಿ, ಇಲ್ಲಿಂದ ದೂರದ ದೇಶಗಳ ಗಡಿ ತಲುಪಬೇಕೆಂದರೆ ಮಧ್ಯದಲ್ಲಿ ಬರುವ ಅನೇಕ ಕಲ್ಲಿನ ಬೆಟ್ಟಗಳ ಕಣಿವೆಗಳನ್ನ ದಾಟಿ ಹಡಗುಗಳು ಸಾಗಬೇಕು. ಇಲ್ಲಿಂದ ಅಲ್ಲಿಗೆ ಹೋಗಲು ಕನಿಷ್ಠ 10ರಿಂದ 15 ಕಲ್ಲಿನ ಬೆಟ್ಟಗಳನ್ನು ಅವು ದಾಟಬೇಕಿತ್ತು. ಈ ರೀತಿ ಹೋಗುವಾಗ ಬೃಹದಾಕಾರದ ಹಡಗುಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ತಿರುಗಿಸಿ ಚಲಾಯಿಸಬೇಕಾಗಿ ಬರುತ್ತದೆ. ಈ ಪ್ರಯತ್ನದಲ್ಲಿ ಸ್ವಲ್ಪವೇ ಎಚ್ಚರ ತಪ್ಪಿದರೂ ಯಾವುದಾದರೂ ಬಂಡೆ ಅಥವಾ ಬೆಟ್ಟಕ್ಕೆ ಅವು ತಗುಲಿ ಹಡಗುಗಳು ಮಗುಚಿ ಅದರಲ್ಲಿರುವ ಕಾರ್ಗೋ ಸರಕುಗಳೆಲ್ಲ ನೀರು ಪಾಲಾಗಿ ವ್ಯರ್ಥವಾಗುವ ಅಪಾಯವಿತ್ತು. ಎಷ್ಟೋ ಸಲ ಹಾಗಾಗಿದ್ದು ಸಹ ಉಂಟು. ಈ ಸಮಸ್ಯೆ ಗಮನಿಸಿದ ರಾಜನು ಇದರ ಪರಿಹಾರಕ್ಕಾಗಿ ಏನಾದರೂ ಮಾರ್ಗ ಹುಡುಕುವಂತೆ ಸಾಸ್ರೇಟಸ್ ಆಫ್ ಸ್ಪ್ರೈಡನ್ ಎಂಬುವವನ ಸಲಹೆ ಕೇಳ್ತಾನೆ. ಈ ಸ್ಪ್ರೈಡಸ್ ಆಗಿನ ಕಾಲದ ಪ್ರಮುಖ ಆರ್ಕಿಟೆಕ್ಟ್. ಈ ಸಮಸ್ಯೆ ಆಲಿಸಿದ ಆತ ಇದಕ್ಕೆ ಬೇಕಾದ ತಯಾರಿಗೆ ಮುಂದಾದ. ಅವನ ಈ ಕೆಲಸಕ್ಕೆ ರಾಜನೂ ಸಹ ನೆರವಾದ. ಆಗಲೇ ಲೈಟ್ ಹೌಸ್ ಎಂಬ ಕಲ್ಪನೆ ಹೊಸದಾಗಿ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಉಗಮವಾಗಿದ್ದು ಅಲ್ಲಿಯ ಸಿಟಿ ಆಫ್ ಅಲೆಕ್ಸಾಂಡ್ರಿಯಾದ ಫರೋಸ್ನ ದಡದ ಮೇಲೆ ಒಂದು ದೊಡ್ಡ ಲೈಟ್ ಹೌಸ್ ರಚಿಸಿ ಅದು ಸದಾ ಬೆಳಗುತ್ತಾ ದೂರದ ಹಡಗುಗಳಿಗೆ ದಾರಿ ತೋರಲಿ ಹಾಗೂ ಎದುರಾಗುವ ಅಪಾಯ ಮತ್ತು ಅಡ್ಡಿ ಆತಂಕಗಳ ಬಗ್ಗೆ ಮೊದಲೇ ಸೂಚನೆ ಕೊಡುವಂತಾಗಲಿ ಎಂಬುದು ಅವರ ಉದ್ದೇಶವಾಗಿತ್ತು. ವಿಶ್ವದ ಮೊಟ್ಟ ಮೊದಲ ಲೈಟ್ ಹೌಸ್ ಅಲ್ಲಿಯ ಪುಟ್ಟ ದಡವೊಂದರ ನಡುವೆ ಸ್ಥಾಪನೆ ಕೂಡ ಆಯಿತು. ಇದು 300 ಅಡಿಗಿಂತಲೂ ಹೆಚ್ಚು ಉದ್ದ ಇತ್ತು. ಆರಂಭದಲ್ಲಿ ಇದು ಕಲ್ಲಿದ್ದಲು ಹಾಗೂ ಸೌದೆಯ ಬಳಕೆ ಮಾಡುವ ಮೂಲಕ ಜ್ವಲಿಸಿ ಬೆಳಕು ಕೊಡ್ತಾ ಇತ್ತು. ವಿದ್ಯುತ್ ಹಾಗೂ ಬಲ್ಬುಗಳ ಆವಿಷ್ಕಾರವಾದ ಬಳಿಕ ದೊಡ್ಡ ಸರ್ಚ್ ಲೈಟ್ ಅನ್ನ ಇಲ್ಲಿ ಅಳವಡಿಸಿ ಹಲವು ಮೈಲುಗಳವರೆಗೂ ಅದರ ಬೆಳಕು ಹಾಯುವಂತೆ ವ್ಯವಸ್ಥೆ ಕಲ್ಪಿಸಿದ್ರು. ಮೊದಲೆಲ್ಲ ಇದಕ್ಕೆ ಅಪಾರವಾದ ಕಲ್ಲಿದ್ದಲ ಇಂಧನ ಒದಗಿಸಲು ಕಾರ್ಮಿಕರು ನಿತ್ಯ ಕೆಳಗಿಂದ ಮೇಲೆ ಓಡಾಡಬೇಕಿತ್ತು. ಈ ಲೈಟ್ ಹೌಸ್ ನಿಜಕ್ಕೂ ನಾವಿಕರಿಗೆ ತುಂಬಾ ಅನುಕೂಲವಾಯಿತು. ರಾತ್ರಿಯ ಸಮಯದಲ್ಲಿ ಇದರ ಬೆಳಕಿನ ಸಹಾಯದಿಂದ ದೂರದಲ್ಲಿರಬಹುದಾದ ಅಡ್ಡಿ ಆತಂಕಗಳ ಅರಿವು ಮೊದಲೇ ಸಿಕ್ಕಿ ನಾವಿಕರು ಜಾಗೃತರಾಗಿ ಯಾವುದೇ ಅಪಾಯವಾಗದೆ ದಾಟಲು ಸಹಾಯವಾಯಿತು.
ಹಾಗೂ ಈ ಕಾನ್ಸೆಪ್ಟ್ ಬಹುಬೇಗ ವಿಶ್ವದಾದ್ಯಂತ ಪ್ರಚಾರ ಹಾಗೂ ಮೆಚ್ಚುಗೆ ಪಡೆಯಿತು. ಅನೇಕ ಕಡೆ ಅಗತ್ಯ ಸ್ಥಳಗಳಲ್ಲಿ, ಎತ್ತರದ ಜಾಗಗಳಲ್ಲಿ ಇವುಗಳನ್ನು ರಚಿಸಲು ಶುರು ಮಾಡಲಾಯಿತು. ಇದು ನಿಜಕ್ಕೂ ಆಧುನಿಕ ಯುಗದ ಆವಿಷ್ಕಾರಗಳಲ್ಲೇ ಹೊಸ ಕ್ರಾಂತಿಯ ಅಲೆ ಎಬ್ಬಿಸಿತು. ಮೊದಲಿಗೆ ಯಾರು ಈ ಕಾನ್ಸೆಪ್ಟ್ ಮೂಲಕ ಬಂದರು ಅವರನ್ನ ಜನ ಪ್ರಶಂಸಿಸಲು ಶುರು ಮಾಡಿದ್ರು. ಸಾಗರಗಳಲ್ಲಿ ಎಲ್ಲೆಲ್ಲಿ ಹೆಚ್ಚು ಅಪಾಯವಿದೆಯೋ, ಎಲ್ಲೆಲ್ಲಿ ಹಡಗುಗಳ ಟ್ರೇಡ್ ಹೆಚ್ಚಾಗಿ ನಡೆಯುತ್ತಿದೆಯೋ ಅಲ್ಲೆಲ್ಲ ಇವುಗಳು ಇವತ್ತು ರಚನೆಯಾಗಿದೆ. ಬ್ರಿಸ್ನೆಲ್ ಎಂಬ ತಜ್ಞನು ಈ ಮೊದಲಿದ್ದ ಮಂದ ಬೆಳಕು ಹೊರಸೂಸುವ ಲೆನ್ಸ್ ಇದ್ದ ಲೈಟ್ ಹೌಸ್ಗಳಿಗೆ ಹೊಸ ಮಾದರಿಯ ಮತ್ತು ಹೆಚ್ಚು ಪ್ರಕಾಶತೆ ಬೀರುವ ಲೆನ್ಸ್ಗಳನ್ನು ತಯಾರಿಸಿ ಅಳವಡಿಸಿದ. ಇದು ಎದುರಿಗೆ ಬರುವ ಹಡಗುಗಳ ಸರ್ಚ್ ಲೈಟ್ ತನ್ನ ಮೇಲೆ ಬಿದ್ದ ತಕ್ಷಣ ಒಂದೇ ನೇರ ಮಾರ್ಗದಲ್ಲಿ ಪ್ರತಿಫಲಿಸುತ್ತದೆ. ಆದ್ದರಿಂದಲೇ ಇದನ್ನ ಬ್ರಿಸ್ನೆಲ್ ಲೆನ್ಸ್ ಎಂದು ಕರೆಯಲಾಗಿದೆ. ಸಾಕಷ್ಟು ಕಡೆ ಈಗ ಎಲೆಕ್ಟ್ರಿಕಲ್ ಬಲ್ಬ್ಗಳುಳ್ಳ ಲೈಟ್ ಹೌಸ್ಗಳು ಬಳಕೆಯಲ್ಲಿದೆ. ಈ ವಿಡಿಯೋದ ಆರಂಭದಲ್ಲಿ ಹೇಳಿದ ಆ ಲೈಟ್ ಹೌಸ್ನ ಹೆಸರು ಜುಮಾನ್ ಲೈಟ್ ಹೌಸ್ ಎಂದು. ಜಸ್ಟ್ ಇದರ ಬೆಳಕು ಸರಿ ಇದೆಯೋ ಇಲ್ವೋ ಎಂದು ಇಲ್ಲೇ ಇದ್ದು ನೋಡಿಕೊಳ್ಳಲು ನಿಮಗೆ ಸಿಗುವ ಸಂಬಳ 30 ಕೋಟಿ ರೂಪಾಯಿ. ಈಗ ಹೇಳಿ, ಇಂತಹ ಸ್ಥಳದಲ್ಲಿ ಕೆಲಸ ಮಾಡಲು ಆಸೆ ಹಾಗೂ ಧೈರ್ಯ ನಿಮ್ಗಿದೆಯಾ? ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.